ಸರ್, ಉಪಚುನಾವಣೆಗೆ ಸ್ವಲ್ಪ ದಿನ ಬಾಕಿ ಇದೆ. ಈಗ ಆಲ್ರೆಡಿ ಬಿಜೆಪಿ ಅವರು ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕಾಂಗ್ರೆಸ್ ಇಂದ ಇನ್ನೂ ಚರ್ಚೆಯಲ್ಲೇ ಇದೆ. ನಿಮ್ಗೆ ಗೊತ್ತಿದೆ ಅಷ್ಟೇ. ನಾನಾಗಲೇ 2 ತಿಂಗಳಿಂದ ಎಲ್ಲ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವರು ಅವ್ರ ಅಭಿಪ್ರಾಯಗಳನ್ನು ನನಗೆ ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವ್ರ ಸಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡ್ತೀನಿ. ನಾನು 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಬಿಫಾರ್ಮ್ ಕುಟುಂಬಗಳಿಗೆ ಟಿಕೆಟ್ ಕೊಡ್ತೀರಾ ಅಂತ ಸರ್? ಕುಟುಂಬಗಳಿಗೆ ಟಿಕೆಟ್ ಕುಟುಂಬ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಇದು ಕುಟುಂಬ ನಮಗೆ ಪಾರ್ಟಿ ಗೆಲ್ಲಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ಪಾರ್ಟಿ ಏನು ಹೇಳ್ತಿದೆ ಆ ರೀತಿ ಪಾರ್ಟಿ ಗೆಲ್ಲಕ್ಕೆ ಏನು ಅಂತೇಳಿ. ಏಕೆಂದರೆ ಅದೊಂದು ದೊಡ್ಡ ಮುಖಂಡಗಳ ಸೀಟ್, ಇದು ಮಾಜಿ ಮಂತ್ರಿಗಳ ಸೀಟ್, ವೀರಶೈವ ಮಹಾಧ್ಯಕ್ಷರ ಸೀಟ್ ಇದೆ. ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸ್ ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದಾರೆ. ಅವರು ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಅವ್ರದ್ದು ಏನು ಕ್ಲೇಮ್ ಇದೆ, ಅಲ್ಲೂ ಬೇರೆ ಕಡೆ ಅಲ್ಲೂ ಬೇರೆ ಕ್ಲೇಮ್ಸ್ ಇದೆ. ನಾವು ಅದನ್ನೆಲ್ಲ ಕೂತ್ಕೊಂಡು ಸಂಜಾಯಿಷಿ ಮಾಡಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕುಂಡಿಸ್ಕೊಂಡು ಮಾತಾಡಿ. ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಟ್ಟಿದ್ದೆಲ್ಲ ಕಂಪ್ಲೀಟ್ ಮಾಡಿದ್ವಿ. ನಾವು ಯಾರು MLAಗಳು ಟಿಕೆಟ್ ಕೊಡಲಿಲ್ಲ ಲಾಸ್ಟ್ ಎಲೆಕ್ಷನಲ್ಲಿ. ಎಲ್ಲರೂ ಹೆಚ್ಚು ಕಮ್ಮಿ 70% ಮಾತು ಕೊಟ್ಟಿದ್ದು, ಅವರೆಲ್ಲ 10 ಬಂದಿದ್ದು. ಎಲ್ಲ ನಾವು ಅಕಾಮಡೇಟ್ ಮಾಡಿದ್ವಿ ಪೊಲಿಟಿಕಲಿ. ಸರ್, ಈಗ 2 ತಿಂಗಳ ಮುಂಚೆನೆ ನೀವು ಒಂದಿಷ್ಟು ಮುಖಂಡರ ಕರೆದು ಮಾತಾಡ್ಸಿರೋದು ವಾಸ್ತವ ಏನಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅಂತಂದ್ರೆ ಟಿಕೆಟ್ ಫೈನಲ್ ಕೂಡ ಒಂದು ಹಂತಕ್ಕಾಗಿದೆ. ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂಥದ್ದು ಒಂದಿಷ್ಟು ಸೂಚನೆ ಸಿಕ್ಕಿದೆ. ಗೊತ್ತಿದೆ, ನಮಗೊಂದು ಗೊತ್ತಿದೆ, ನನಗೆ ಏನಿದೆ ಅಂತ ಗೊತ್ತಿದೆ. ಬಟ್ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಸರ್ವೆ ರಿಪೋರ್ಟು ಅದೆಲ್ಲ ನನಗಿನ್ನ ಪಕ್ಷ ಕಾರ್ಯಕರ್ತರು ಏನು ಹೇಳ್ತಾರೆ ಅದು ನಾನು ನೋಡ್ಬೇಕಲ್ಲ. ಸರ್, ನಿನ್ನೆ ನೀವು ಅಸ್ಸಾಂ ವಿಚಾರವಾಗಿ ಒಂದು ಟ್ವೀಟ್ ಮಾಡಿದ್ರಿ. ಐಶ್ವರ್ಯ ಅನಂತಕುಮಾರ್ ಅವರು ಅದಕ್ಕೆ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಕ್ಯಾಶ್ ಕೌ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಶ್ ಕೌ ಮಾಡ್ಕೊಂಡಿದೆ ಕರ್ನಾಟಕವನ್ನ ಅಂತ. ನಿನ್ನೆ ನೀವು ಟ್ವೀಟ್ ಮಾಡೋರು ಸರ್, ಕರ್ನಾಟಕವನ್ನು ATM ಮಾಡ್ಕೊಂಡಿದೆ ಕಾಂಗ್ರೆಸ್. ಯಾರವರು ನನಗೆ ಗೊತ್ತಿಲ್ಲ. ಅವರು ಐ ಡೋಂಟ್ ನೋ, ಅವ್ರು ಗೊತ್ತಿಲ್ಲ. ಅವರು ನನಗೆ ನಮ್ಮನೇಲಿ ಹಸುಗಳಿದೆ, ನಮ್ಮ ಹಸು ಎಲ್ಲ ನೋಡಿದ್ದಾರೆ ಅವರು. ನನಗೆ ಯಾರೋ 2 ಹಸು ಗಿಫ್ಟ್ ಕೊಟ್ಟಿದ್ದಾರೆ, ಊರಲ್ಲಿ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಜೊತೆ ನಡೆದಿದೆ. ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸರ್. ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನೋದು ಒತ್ತಡ ಆಗ್ತಾ ಇದೆ. ತಪ್ಪೇನಿದೆ? ಅವೆಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರು ತಪ್ಪೇನಿದೆ? ಸರ್, ಕಂಟಿನ್ಯೂಸ್ ಮೀಟಿಂಗ್ ನಡೀತಾ ಇದೆ. ಒಂದ್ ಕಡೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs, ಮತ್ತೆ 3rd ಟೈಮ್ 4th ಟೈಮ್ MLAs ರೆಕಮೆಂಡೇಶನ್ ಲೆಟರ್ ಕೂಡ ಇದು ಮಾಡಿದ್ದಾರೆ. CM ಗೆ ಲೆಟರ್ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟ್ರು ನಾನು ಪುನರ್ರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ಮೇಲೆ ಖಾಲಿ ನಮಗೆ ಚಾನ್ಸ್ ಇದೆ ಅಂತ ಟ್ರೈ ಮಾಡ್ತಾರೆ. ಪುನರ್ರಚನೆನ ಅಥವಾ ಅಧಿಕಾರ ಹಂಚಿಕೆ ಅನ್ನೋದು ಗೊತ್ತಿಲ್ಲ ಸರ್, ಕಾಲ ನಿರ್ಣಯ ಮಾಡ್ತಾರೆ. ಸರ್, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ. ಮೀಟಿಂಗ್ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಏನಾದರೂ ಗುಡ್ ನ್ಯೂಸ್ ಸಿಗ್ತಾ ಸರ್? ನಾನೆಲ್ಲ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾರ ಹತ್ರ ಏನು ಚರ್ಚೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ. ಅದೇ ಸರ್, ಆ ಕಾಲ ಯಾವಾಗ ಬರುತ್ತೆ ಅಂತ ಸರ್? ಶೀಘ್ರದಲ್ಲೇ ಬರುತ್ತೆ. KC ವೇಣುಗೋಪಾಲ್ ಅವರು ಸರ್, ರಾಜ್ಯದಲ್ಲಿ ಪವರ್ಫುಲ್ CM ಇದ್ದಾರೆ, ಇಡೀ ಕಂಟ್ರಿನಲ್ಲೇ ಅತಿ ಹೆಚ್ಚು ವೇಕೆನ್ಸಿ ಇಲ್ಲ CM ಇದ್ದಾರೆ ಅನ್ನೋ ವೇಕೆನ್ಸಿ ಇಲ್ಲ ವೇಕೆನ್ಸಿ ಬಗ್ಗೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿದ್ದೀನಿ, ವೇಕೆನ್ಸಿ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು. 24 ಜನ ಬಂದಿದ್ದರು ಸಂಸತ್ ಸದಸ್ಯರು. ಎಲ್ಲ ಪಕ್ಷಗಳು ಕೂಡ ಬಂದಿದ್ದರು. ಜನತಾದಳ ಬಿಟ್ಟು BJP, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟಾಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ
ಒಂದು ರಾಜ್ಯದ ಅನೇಕ ನೀರಾವರಿ ವಿಚಾರನ ಕೂಡ ಅವರಿಗೆ ಪ್ರಸ್ತಾವನೆಯನ್ನು ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಗಿನ್ನಿ ಅವರು ಅವರೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳೋದು ಅಂತಂದರೆ, ಇವರು ಫೋನ್ ಮಾಡಿದ್ರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇತ್ತು. ಸೊ ಬರೋಕ್ಕಾಗಲ್ಲ, ಇನ್ನೊಂದು ದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡೋದು, ಇನ್ನೊಂದು ದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರನ್ನ, ಪ್ರೈಮ್ ಮಿನಿಸ್ಟ್ರನ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು 9 ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಷನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಷನ್ ಮಾಡೋದ್ರಲ್ಲಿ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಮಾಡೋಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂತೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ. ನಮ್ಮದೇ ಆದಂಥ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗ್ಬೋದು. ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯಾಕೆಂದರೆ 1-2-3 ಒಳ್ಳೆಯ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾರ್ತಿಕ್ ಅವರು, ನಮ್ಮ ರಾಜಮೋಹನ್ ದಾಸ್ ಅವರು ಅವರೆಲ್ಲ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ನಾವು ಈಗ ಸದ್ಯಕ್ಕೆ ಒಂದು ತೀರ್ಮಾನವನ್ನು ಮಾಡ್ತೇವೆ. ಸೊ ನೆಕ್ಸ್ಟು ಈ ಎಲೆಕ್ಷನ್ಸ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡಿ ಅಂತ ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಅವ್ರಿಗೆಲ್ಲ ಒಪ್ಕೊಂಡಿದ್ದೆ. ಏನಂದ್ರೆ ನಮ್ಮ ಸಿವಿಲ್ ಏವಿಯೇಷನ್ ಅದನ್ನು ಮಾಧ್ಯಮದಲ್ಲಿ ತಿಳಿಸಿದೆ. ರಾಜ್ಯದ ಬೆಂಗಳೂರು ಬೆಳವಣಿಗೆ ಬಗ್ಗೆ, ಪ್ರೀಮಿಯಂ ಎಫ್ಐಆರ್ ಲೋಡ್ ಮಾಡೋದಕ್ಕೆ, ಹೈಟ್ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೂ ನಮಗೂ ವ್ಯತ್ಯಾಸ, ಸ್ವಲ್ಪ ಡಿಫೆನ್ಸಿಂದ ಏನೇನು ತೊಂದರೆ ಆಗ್ತಾಯಿದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇವೆಲ್ಲ ಕೂಡ ವಿಚಾರ ಅವರ ಗಮನಕ್ಕೆ ತಂದಿದ್ದೇವೆ. ಸೊ ಇನ್ನೊಂದು ಸಿವಿಲ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಕೂಡ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆಫೀಸಸ್ ಹತ್ರ ಭೇಟಿ ಮಾಡಿ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೋಗಿ ಅವ್ರನ್ನೂ ಕೂಡ ಭೇಟಿ ಮಾಡ್ತೀವಿ. ಯಾಕೆಂದರೆ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ವ್ಯತ್ಯಾಸ ಇದೆ. ಅದು ಸಮಸ್ಯೆಗಳೆಲ್ಲ ತಿಳಿಸಿದ್ದೇವೆ, ಏನೇನು ಸಮಸ್ಯೆ ತಿಳಿಸಿದ್ದೇವೆ. ಬಹುಶಃ ಎಲ್ಲ ಸ್ಪಂದಿಸಿದ್ದಾರೆ, ಮಂತ್ರಿ ಸ್ಪಂದಿಸಿದ್ದಾರೆ ಮತ್ತು ನಾನು ಅಸ್ಸಾಂ ವಿಚಾರದಲ್ಲಿ ನಿನ್ನೆ ಲಿಸ್ಟನ್ನು ಫೈನಲ್ ಮಾಡಿದ್ದೀನಿ. ಅವರು ಕಮಿಟಿಯವ್ರು ಮಾಡಿದ್ದಾರೆ. ಬಟ್ ನಮ್ಮದು ಇವತ್ತೊಂದು ಮೀಟಿಂಗ್ ಇದೆ ಮಧ್ಯಾಹ್ನ, ಝೂಮಲ್ಲಿ ಕೆಲವರೆಲ್ಲ ನಾವು ಮಾತಾಡೋಂಥ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದೇವೆ. ಇದಾದಮೇಲೆ ಅನೇಕ ತೀರ್ಮಾನ ಎಲ್ಲೆಲ್ಲಿ ಯಾವತ್ತು ಹೋಗಬೇಕು ಅಂತ ಏನು ಮುಂದಕ್ಕೆ ತೀರ್ಮಾನ ಆಗ್ತದೆ. ಆ ಪ್ರಕಾರ ಚುನಾವಣಾ ಪ್ರಚಾರ ಕರ್ನಾಟಕ ಟಿಕೆಟ್ ಸರ್, ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗೋಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ಹಂಗೆ ಮುಂದುವರೆದಿದೆ ಸರ್. ಎರಡನೇ ವಿಮಾನಕ್ಕೆ ಎಂ.ಬಿ. ಪಾಟೀಲ್ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನೆಕ್ಸ್ಟ್ ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು. ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಎಷ್ಟಾಗ್ತದೆ, ಲ್ಯಾಂಡ್ ಅಕ್ವಿಷನ್ ಅದೆಲ್ಲ ನಮ್ಮ ಜವಾಬ್ದಾರಿ. ಅದು ಜಾಗದವೆಲ್ಲ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಒಂದು ಸ್ಟಡಿ ಮಾಡಬೇಕು. ಅವ್ರದ್ದು ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ಏನು ಹೈಟ್ ವಿಚಾರ, ಡಿಫೆನ್ಸಿಂದ ಏರ್ಪೋರ್ಟಿಂದ ಏನು ಸಮಸ್ಯೆ ಆಗ್ತಿತ್ತು, ಅದಕ್ಕೆ ಇನ್ನೊಂದು ಒಳ್ಳೆಯದು ಅಂದರೆ ಅವರು ಇಂಟರ್ನ್ಯಾಷನಲ್ ಸಿಟೀಸಲ್ಲಿ ಏನೇನು ತೊಂದರೆ ಆಗ್ತಾಯಿತ್ತು, ಅಲ್ಲಿನ ಮಾನ್ಯತೆಗಳಿದೆ, ಅದನ್ನು ಕೂಡ ಅವರೊಂದು ರಿಪೋರ್ಟು ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ನಮಗೆ, ಯಾಕೆಂದರೆ ಇಡೀ ಕಂಟ್ರೀಲಿ, ಇಡೀ ಪ್ರಪಂಚದಲ್ಲೇ ಎಲ್ಲೇನು ಏನೇನು ಮಾನದಂಡ ಇದೆ ಅನ್ನೋದು ಕೂಡ ಅದೆಲ್ಲ ಕೂಡ ಅವರು ಒಂದು ರಿಪೋರ್ಟ್ ತರಿಸ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಸರ್ ಉಪಚುನಾವಣೆಗೆ ನಾವು ಸ್ವಲ್ಪ ದಿನ ಬಾಕಿ ಇದೆ. ಈಗ ಆಲ್ರೆಡಿ ಬಿಜೆಪಿ ಅವರು ಟಿಕೆಟ್ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕಾಂಗ್ರೆಸ್ ಇಂದ ಇನ್ನೂ ಚರ್ಚೆಯಲ್ಲೇ ಇದೆ ಅನ್ನುವಂಥದ್ದು. ನಿಮ್ಗೆ ಗೊತ್ತಿದೆ ಅಷ್ಟೇ. ನಾನಾಗಲೇ 2 ತಿಂಗಳಿಂದ ಎಲ್ಲ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವರು ಅವ್ರ ಅಭಿಪ್ರಾಯಗಳನ್ನು ನನಗೆ ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವರೆಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡ್ತಿದ್ದಾರೆ. 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ